ರೈತಾಪಿ ವರ್ಗಕ್ಕೆ ಬಹುದಿನದಿಂದ ಬೇಡಿಕೆ ಆಗಿದ್ದ ಅವರ ಆಶೆಯನ್ನು ಈಡೇರಿಸಿದಂತ ಎಲ್ಲ ಒಂದು ಅಧಿಕಾರಿಗಳಿಗೆ, ನಮ್ಮ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾವು ರೈತ ಬಾಂಧವರಿಗಾಗಿ ಎಲ್ಲರೂ ಕೂಡ ಇವತ್ತು ಜಯಕಾರ ಹಾಕಬೇಕಾಗಿದೆ. ಈ ನಾಡಿನ ಅನ್ನದಾತನಿಗೆ, ನಾಡಿನ ಅನ್ನದಾತನಿಗೆ, ರೈತ ಪರ ಹೋರಾಟಕ್ಕೆ, ನಾಡಿನ ಅನ್ನದಾತನಿಗೆ ಇದೇ ಕೂಡ ಯಾವ ಅನ್ನದಾತನಿಗೂ ಕೂಡ ಅನ್ಯಾಯ ಆಗಬಾರ್ದು. ಅವರ ಆಸೆ ಈಡೇರಿಕೊಳ್ಬೇಕು ಅನ್ನೋ ಅವ್ರ ಜೀವನ ಕೂಡ ಒಂದು ಸುಖ ಸಮೃದ್ಧಿ ಜೀವನ ಆಗಲಿ ಅಂತ ಹೇಳಿ ನಾವು ಇವತ್ತು ಮತ್ತೊಮ್ಮೆ ರೈತರ ಪರವಾಗಿ ಒಂದು ಈ ನಾಡಿನ ಅನ್ನದಾತನಿಗೆ ರೈತ ಪರ ಹೋರಾಟಕ್ಕೆ, ಈ ನಾಡಿನ ಅನ್ನದಾತರಿಗೆ ರೈತ ಪರ ಹೋರಾಟಕ್ಕೆ ಏನಂತ ಎಲ್ಲೇ ಹಿಡಕಲ್ ಜಲಾಶಯದಲ್ಲಿ ರೈತರ ಭೂಮಿ ಮುಳುಗಡೆ ಆಗಿತ್ತು. ಸುಮಾರು 45 ವರ್ಷಗಳಿಂದ ಅವ್ರದ್ದೊಂದು ಬೇಡಿಕೆ ಆಗಿತ್ತು. ಸುಮಾರು 394 ಎಕರೆಗಳಿಗೆ ನೀರಿನಲ್ಲಿ ಮುಳುಗಡೆ ಆದರೂ ಕೂಡ ಅವ್ರಿಗೆ ಪರಿಹಾರಧನ ಸಿಕ್ಕಿದ್ದಿಲ್ಲ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದ ಅಥವಾ ಕೆಲವೊಂದು ಅಧಿಕಾರ ಅಸಹಕಾರದಿಂದ ಇದುವರೆಗೆ ಅದು ಒಂದು ನೆನೆಗುದಿಗೆ ಬಿದ್ದಂಥ ವಿಚಾರವನ್ನು ಎಲ್ಲ ರೈತ ಮುಖಂಡರು ಇವತ್ತು ಏನು 4 ದಿವಸಗಳಿಂದ ಈ ಒಂದು ನೀರಾವರಿ ಇಲಾಖೆಯಲ್ಲಿ ಬಂದು ತಮ್ಮದೇ ಆದಂಥ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳಾದ ಸತೀಶನಾಥ್ ಜಾರಕಿಹೊಳಿ ಅವರ ಒಂದು ಸಹಕಾರದಿಂದ ಇವತ್ತು ಏನೊಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗಿತ್ತು, ಇವತ್ತು ಸಲ್ಲಿಕೆ ಆಗಿದೆ. ಬರುವಂಥ ದಿನಗಳಲ್ಲಿ ರೈತರಿಗೆ ಏನೊಂದು ಯೋಗ್ಯವಾದ ಪರಿಹಾರಧನವನ್ನು ಕೊಡುವುದರಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳೋ ಆಶಾಭಾವನೆ ಎಲ್ಲ ರೈತರಲ್ಲೂ ಕೂಡ ಇವತ್ತು ಮೊದಲೇ ಒಂದು ಸ್ಟೆಪ್ ರೈತರ ಪರವಾಗಿ ಒಂದು ನಿರ್ಣಯ ಆಗಿದೆ. ಅದು ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿದೆ. ವರದಿ ಸಲ್ಲಿಸೋಕೆ ಲೇಟ್ ಆಗಿದ್ದು ಇಷ್ಟೇ ಕಾರಣ. ಯಾಕಂದರೆ ಟೆಕ್ನಿಕಲ್ ಅಡಚಣೆ ಅಂತಂದರೆ ಕೆಲವೊಂದು ಪರಿಹಾರಧನವನ್ನು ಈಗಾಗಲೇ ರೈತರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರಲ್ಲಿತ್ತು. ಆದರೆ ಅದು ಮಾಹಿತಿಗೆ ಯಾವುದೇ ರೀತಿಯ ಒಂದು ದಾಖಲಾತಿಗಳು ಅವರಲ್ಲಿ ಇದ್ದಿದ್ದಿಲ್ಲ ಅನ್ನೋದನ್ನು ಕೂಲಂಕುಷವಾಗಿ ಏನು ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸೆಕ್ರೆಟರಿ ಅವರಿಂದ ಒಂದು ಮಾಹಿತಿ ಕೇಳೋದಕ್ಕೋಸ್ಕರ ನೀರಾವರಿ ನಿಗಮಕ್ಕೆ ಅವರು ಒಂದು ಪತ್ರವನ್ನು ಬರೀತಾರೆ. ನಿಮ್ಮಲ್ಲಿ ಏನಿದೆ ಮೂಲ ದಾಖಲಾತಿಗಳನ್ನು ಅದನ್ನು ತೋರಿಸಿಬಿಟ್ಟು ನೀವು ರೈತರಿಗೆ ಇದು ಇದೆ ಅಥವಾ ಇಲ್ಲ ಅನ್ನೋದನ್ನು ನೀವು ಸಂದೇಶ ಕೊಡಬೇಕು ಮತ್ತು ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾವ ರೈತರಿಗೆ ಒಂದು ಹಣವನ್ನು ತಗೊಂಡಿದ್ದಾರೆ ಅಂತ ಒಂದು ಊಹೆ ಇತ್ತು, ಅದು ಯಾವುದೂ ಕೂಡ ರೈತರು ಇವತ್ತು ಹಣ ತಗೊಂಡಿಲ್ಲ ಅನ್ನೋದನ್ನು ದಾಖಲಾತಿಗಳೊಂದಿಗೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಇವತ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದ ರೈತರಿಗೆ ಏನು ಜಯ ಅನ್ನೋದಕ್ಕಿಂತ ರೈತರಿಗೆ ಏನು ಸಿಗಬೇಕಾಗಿದೆ ಸಿಕ್ಕಿದೆ. ಜಯ ಅನ್ನೋದಕ್ಕಿಂತ ಕೂಡ ಅವರು ಸುಮಾರು 45 ವರ್ಷಗಳಿಂದ ಇನ್ನು ಭೂಮಿ ಕಳ್ಕೊಂಡು ಅವ್ರದ್ದೇ ಆದಂಥ ಕಣ್ಣೀರಿನಲ್ಲಿದ್ದರು. ಇವತ್ತು ಒಂದು ಹಂತದಲ್ಲಿ ಅವರು ತಮ್ಮ ಆಸೆಗೆ ಒಂದು ಎಲ್ಲೋ ಒಂದು ಆಸೆ ಇವತ್ತು ಅವ್ರಿಗೆ ಹುಟ್ಟಿದೆ. ಏಕೆಂದರೆ ಇವತ್ತು ರೈತರಿಗೆ ಏನದು ಎಡಿಷ್ನಲ್ ಆಗಿ ಕೊಡುವಂಥ ವಿಷಯ ಅಲ್ಲ, ಅವ್ರದ್ದೇ ಭೂಮಿಯನ್ನು ಕೊಟ್ಟಾಗ ಕೊಡುವಂಥ ದುಡ್ಡು ಅದು ಎಂದೋ ಸಿಗಬೇಕಾಗಿದ್ದು. ಇವತ್ತು ಎಲ್ಲರ ಪರಿಶ್ರಮ, ಎಲ್ಲ ರೈತರ ಪರ ಹೋರಾಟದಿಂದ, ರೈತರ ಮುಖಂಡರಿಂದ, ವಿಶೇಷವಾಗಿ ತಾವೇನು ಒಂದು ಮಾಧ್ಯಮದವರು ಈ ನ್ಯೂಸನ್ನು ಇಡೀ ರಾಜ್ಯದಂಥ ದೇಶದ ಬಿತ್ತನೆ ಮಾಡಿದ್ರಿ. ಏನೋ ಒಂದು ಬೆಳಗಾವಿಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿದೆ, ಇದಕ್ಕೆ ತಕ್ಷಣ ಸ್ಪಂದನೆ ಕೊಡಬೇಕಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿ ಇರೋದು, ನಮ್ಮ ಸರ್ಕಾರ ಇರೋದು ಒಂದು ತಕ್ಷಣ ಸ್ಪಂದನೆ ಕೊಟ್ಟಿದೆ. ಇದರಿಂದ ರೈತರಿಗೆ ಇವತ್ತು ನಿರಾಳವಾಗಿದೆ. ಮುಂದಿನ ದಿನದಲ್ಲರೂ ಕೂಡ ಆ ರೈತರಿಗೆ ಒಂದು ಉತ್ತಮವಾದ ಪರಿಹಾರಧನ ಸಿಗಲಿ ಅಂತ ಹೇಳಿ ನಾನು ಬಯಸ್ತೀವಿ. ಇವಾಗಲೇ ತಮಗೆಲ್ಲ ಗುರುತಿರೋದು ಬೆಂಗಳೂರು ಬಿಟ್ಟರೆ ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತೀವಿ. ಏನು ಯಾವ ರೀತಿ ಬಿಡದಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ ಆಗ್ತಾ ಇದೆ, ಅದೇ ರೀತಿ ನಮ್ಮ ಏನೊಂದು ಮಾಸ್ತಿಹೊಳಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಹತ್ತಿರಕೆಯಲ್ಲಿ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬಂದು ಇವತ್ತು ಡೆವಲಪ್ ಆಗ್ತವೆ. ಅಲ್ಲಿಂದ ಅನೇಕ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಗಳು ಆಗ್ತವೆ. ಅದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ರೈತರು ಸಿಗಬೇಕು ಅನ್ನೋದೇ ನಮ್ಮದು ಒಂದು ಉದ್ದೇಶ. ಅದಕ್ಕೆ ಸೂಕ್ತವಾದ ಪರಿಹಾರ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಥ್ಯಾಂಕ್ ಯು ಸರ್.